Dear students, I welcome you all to the BCom 4th semester. In this class, let us begin with the first chapter of Cost and Management Accounting, that is overheads. So, to begin with introduction, as you all know, there are three elements of costs, namely material, labor, and expenses. All these elements can be further classified into direct and indirect. That is, direct material, direct labor, direct expenses and indirect expenses. The sum total or direct material, direct labor and direct expenses together, it is called as prime cost, which you have already studied in the previous semester while preparing the cost sheet. Whereas the sum total of indirect material, indirect labor and indirect expenses together, it is known by the name overheads. So ಏನಂತ ಇದರ ಅರ್ಥ ಏನು ಅಂತಂದರೆ, ಯಾವುದೇ ಒಂದು ಪ್ರಾಡಕ್ಟ್ನ ನಾವು ಪ್ರೊಡ್ಯೂಸ್ ಮಾಡಬೇಕಂದ್ರೆ ಮುಖ್ಯವಾಗಿ ಮೂರು ಅಂಶಗಳು, ಮೂರು ಎಲಿಮೆಂಟ್ಸ್ ಇರಲೇಬೇಕು. ಮೊದಲನೇದಾಗಿ ಮೆಟೀರಿಯಲ್ ಇರಬೇಕು. ಮೆಟೀರಿಯಲ್ ಇದ್ದರೆ ಪ್ರೊಡಕ್ಷನ್ ಮಾಡೋದಕ್ಕಾಗಲ್ಲ. ಬರೀ ಮೆಟೀರಿಯಲ್ ಇದ್ದರೆ ಆಗೋದಿಲ್ಲ. ಅದನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ನಮಗೆ ಏನು ಬೇಕು? ಜನರು ಬೇಕು. ವಿ ಕಾಲ್ ಇಟ್ ಆಸ್ ಲೇಬರ್. ಆ್ಯಂಡ್ ಫರ್ದರ್, ಬರೀ ಮೆಟೀರಿಯಲ್ ಮತ್ತು ಲೇಬರ್ನ ಇಟ್ಕೊಂಡು ಪ್ರೊಡಕ್ಷನ್ ಮಾಡೋಕ್ಕಾಗಲ್ಲ, ಜೊತೆಗೆ ಒಂದಷ್ಟು ಎಕ್ಸ್ಪೆನ್ಸಸ್ ಸಹ ಇನ್ಕರ್ ಆಗುತ್ತೆ. ಸೊ ಈ ಮೆಟೀರಿಯಲ್ನ, ಲೇಬರ್ನ ಮತ್ತು ಎಕ್ಸ್ಪೆನ್ಸಸ್ನ ಫರ್ದರ್ ನಾವೇನಂತ ಡಿವೈಡ್ ಮಾಡ್ತೀವಿ ಅಂತಂದರೆ ಡೈರೆಕ್ಟ್ ಮೆಟೀರಿಯಲ್ ಆ್ಯಂಡ್ ಇಂಡೈರೆಕ್ಟ್ ಮೆಟೀರಿಯಲ್. ಅಂದರೆ ಒಂದು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡುವುದಕ್ಕೆ ಡೈರೆಕ್ಟಾಗಿ ಉಪಯೋಗ ಆಗುವಂಥ ಮೆಟೀರಿಯಲ್ ಏನಿದೆ ಅದನ್ನ ನಾವು ಡೈರೆಕ್ಟ್ ಮೆಟೀರಿಯಲ್ ಅಂತ ಕರಿತೀವಿ. ಇಂಡೈರೆಕ್ಟ್ಲಿ ಉಪಯೋಗ ಆಗುವಂಥದ್ದನ್ನ ಇಂಡೈರೆಕ್ಟ್ ಮೆಟೀರಿಯಲ್. ಸೇ ಫಾರ್ ಎಕ್ಸಾಂಪಲ್, ಒಂದು ಶೂಸ್ನ ಪ್ರೊಡ್ಯೂಸ್ ಮಾಡಬೇಕು ಅಂದರೆ ಅದರಲ್ಲಿ ಬೇಕಾಗುವಂಥ ಲೆದರು, ಲೇಸು, ಇದೆಲ್ಲ ಕೂಡ ಡೈರೆಕ್ಟ್ ಮೆಟೀರಿಯಲ್. ಇದನ್ನು ನೀವು ಫೈನಲ್ ಪ್ರಾಡಕ್ಟಲ್ಲಿ ನೋಡಬಹುದು. ವೆರಾಸ್ ಅದರ ಒಳಗಡೆ ಹಾಕುವಂಥ ಗ್ಲೂ ಏನಿದೆ, ಗಮ್ ಏನಿದೆ, ಅದೆಲ್ಲನೂ ಕೂಡ ನಿಮಗೆ ಡೈರೆಕ್ಟಾಗಿ ಆ ಪ್ರಾಡಕ್ಟಲ್ಲಿ ಕಾಣಿಸೋದಿಲ್ಲ. ಸೊ ಇಟ್ಸ್ ಅನ್ ಎಕ್ಸಾಂಪಲ್ ಫಾರ್ ಇಂಡೈರೆಕ್ಟ್ ಮೆಟೀರಿಯಲ್. ಕಮಿಂಗ್ ಟು ದಿ ಲೇಬರ್ ಅಂತ ಅಂದರೆ ಪ್ರೊಡಕ್ಷನ್ನಲ್ಲಿ ಪ್ರೊಡಕ್ಷನ್ಗೆ ಹೆಲ್ಪ್ ಮಾಡುವಂಥ ಜನರು ಏನಿದ್ದಾರೆ, ಆ್ಯಕ್ಚುಲಿ ಪ್ರೊಡಕ್ಷನ್ ಯಾರು ಮಾಡ್ತಾರೆ ಆ ಜನರನ್ನ ನಾವು ಡೈರೆಕ್ಟ್ ಲೇಬರ್ ಅಂತ ಕರಿತೀವಿ. ಆದರೆ ಪ್ರೊಡಕ್ಷನ್ಗೆ ಸಹಾಯ ಮಾಡುವಂಥವ್ರನ್ನ ನಾವೇನಂತ ಕರಿತೀವಿ? ಇಂಡೈರೆಕ್ಟ್ ಲೇಬರ್. ಸೇ ಫಾರ್ ಎಕ್ಸಾಂಪಲ್, ಮ್ಯಾನೇಜರ್ ಆಗಿರ್ಬೋದು. ಆತ ಕೂತ್ಕೊಂಡು ಡೈರೆಕ್ಟಾಗಿ ಶೂಸ್ನ ರೆಡಿ ಮಾಡೋದಿಲ್ಲ, ಬಟ್ ಕೆಲಸ ಸರಿಯಾಗಿ ನಡೀತಿದೆಯೋ ಇಲ್ವೋ ಅಂತ ನೋಡ್ಕೋತಾನೆ. ಹಾಗೆಯೇ ರಾತ್ರಿ ಹೊತ್ತು ನೋಡ್ಕೊಳ್ಳುವಂಥ ವಾಚ್ಮ್ಯಾನ್ ಆಗಿರಬಹುದು. ಆತ ಡೈರೆಕ್ಟಾಗಿ ಪ್ರೊಡಕ್ಷನ್ ಮಾಡದಿರೇ ಇರ್ಬೋದು, ಆದರೆ ಪ್ರೊಡಕ್ಷನ್ಗೆ ಇಂಡೈರೆಕ್ಟಾಗಿ ಸಹಾಯ ಮಾಡ್ತಿರ್ತಾನೆ, ರೈಟ್? ಸೊ ಇಟ್ ಈಸ್ ಅನ್ ಇಂಡೈರೆಕ್ಟ್ ಲೇಬರ್. Coming to the expenses, once again the expenses can be classified into direct expenses and indirect expenses. ಇಷ್ಟು ಸಂದರ್ಭದಲ್ಲಿ ನಾವು ನೋಡಿದ್ವಲ್ಲ, ಈ ಡೈರೆಕ್ಟ್ ಲೇಬರ್ ಆಗಿರಬಹುದು, ಡೈರೆಕ್ಟ್ ಮೆಟೀರಿಯಲ್ ಆಗಿರಬಹುದು, ಡೈರೆಕ್ಟ್ ಎಕ್ಸ್ಪೆನ್ಸಸ್, ಒಟ್ಟಾರೆ ಇದನ್ನು ನಾವೇನಂತ ಕರಿತೀವಿ? ಡೈರೆಕ್ಟ್ ಕಾಸ್ಟ್ ಅಂತ ಕರಿತೀವಿ. ಈ ಡೈರೆಕ್ಟ್ ಕಾಸ್ಟ್ನ ನಾವು ಒಟ್ಟಾರೆ ಏನಂತ ಕರಿತೀವಿ ಅಂತಂದರೆ ಇನ್ನೊಂದು ಹೆಸರಿನಿಂದ ಪ್ರೈಮ್ ಕಾಸ್ಟ್ ಅಂತ ಕರಿತೀವಿ. Whereas coming to the indirect labor, indirect material and indirect expenses, together it is called as overheads, right? So now let us move on to the definition. As per the definition given by the ICME London, the overheads can be defined as the aggregate of indirect material, indirect labor and indirect expenses. Right? I repeat it for you. So it is the aggregate. Aggregate ಅಂದರೆ ಸಮ್ ಟೋಟಲ್ ಅಂತ ಅರ್ಥ. It is the total of indirect material cost, indirect wages and indirect expenses. You can see here it is indirect, not direct, right? Indirect material cost, indirect wages and indirect expenses. Coming to the another definition given by the Weldon, overhead may be defined as the cost of indirect material, indirect labor and such other expenses. ನಿಮ್ಗಾಗಲೇ ನಾನು ಹೇಳಿದ್ದೀನಿ, ಎಕ್ಸಾಂಪಲ್ ಕೊಟ್ಟರೆ ಇಂಡೈರೆಕ್ಟ್ ಮೆಟೀರಿಯಲ್, ಲೇಬರ್ಗೆಲ್ಲನೂ. ಸೊ ಇಟ್ ಈಸ್ ನಥಿಂಗ್ ಬಟ್ ದಿ ಕಾಸ್ಟ್ ಆಫ್ ಇಂಡೈರೆಕ್ಟ್ ಮೆಟೀರಿಯಲ್, indirect labor and indirect expenses
It also includes what? Includes services as cannot be conveniently be charged direct to specific cost units. ಸ್ಪೆಸಿಫಿಕ್ ಕಾಸ್ಟ್ ಯೂನಿಟ್ಸ್ ಅಂತಂದರೆ ಏನು? ಪ್ರಾಡಕ್ಟ್, ಫೈನಲ್ ಪ್ರಾಡಕ್ಟ್ ಇರುತ್ತಲ್ಲ ಅದನ್ನು ಕಾಸ್ಟ್ ಯೂನಿಟ್, ಒಂದೊಂದು ಪ್ರಾಡಕ್ಟ್ನು ಕೂಡ ಒಂದೊಂದು ಕಾಸ್ಟ್ ಯೂನಿಟ್ ಅಂತ ಕರಿತೀವಿ. ಸೊ ಒಂದು ಪ್ರಾಡಕ್ಟ್ಗೆ ಸರಿಯಾಗಿ ಚಾರ್ಜ್ ಮಾಡೋದಕ್ಕೆ ಅಥವಾ ಐಡೆಂಟಿಫೈ ಮಾಡೋದಕ್ಕೆ ಆಗದೇ ಇರುವಂತಹ ಕೆಲವೊಂದು ಸರ್ವೀಸಸ್ ಏನಿದೆ ಅದನ್ನು ಸಹ ನಾವೇನಂತ ಕರಿತೀವಿ? ಓವರ್ ಹೆಡ್ಸ್ ಅಂತ ಕರಿತೀವಿ ಅಂತ ವೆಲ್ಡನ್ ಹೇಳ್ತಾರೆ. ಐ ರಿಪೀಟ್ ಇಟ್ ಫಾರ್ ಯು. ಅಕಾರ್ಡಿಂಗ್ ಟು ವೆಲ್ಡನ್, the overhead includes not only the indirect material, indirect labor and other expenses. According to him, it also includes certain services which cannot be charged directly to specific cost unit. ಕೆಲವೊಂದು ಪ್ರೊಡ್ಯೂಸ್ ಮಾಡುವಂಥ ಪ್ರಾಡಕ್ಟ್ಗೆ ಡೈರೆಕ್ಟಾಗಿ ಚಾರ್ಜ್ ಮಾಡೋಕ್ಕೆ ಆಗದೇ ಇರುವಂತಹ ಕೆಲವೊಂದು ಸರ್ವೀಸಸ್ ಏನಿರುತ್ತೆ ಅದನ್ನು ಸಹ ನಾವು ಕಾಸ್ಟ್ ಯೂನಿಟ್, ಅದನ್ನು ಸಹ ನಾವು ಓವರ್ ಹೆಡ್ಸ್ ಅಂತ ಪರಿಗಣಿಸ್ತೀವಿ. ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಒಂದು ಆರ್ಗನೈಸೇಷನ್ನ ತೊಗೊಂಡ್ರೆ ಅಲ್ಲಿ ಕ್ಯಾಂಟೀನ್ ಸಹ ಇರುತ್ತೆ, ರೈಟ್? ಕ್ಯಾಂಟೀನಿಂದ ಮೇ ಬಿ ಫ್ರೀ ಫುಡ್ ಅಥವಾ ಫ್ರೀ ಕಾಫಿ, ಟೀ ಎಲ್ಲನೂ ಪ್ರೊವೈಡ್ ಮಾಡ್ತಿರ್ಬೋದು ಎಲ್ಲ ಲೇಬರರ್ಸ್ಗೂ ಕೂಡ. ಸೊ ಹೀಗೆ ಸಪ್ಲೈ ಮಾಡಿದಾಗ ಏನಾಗುತ್ತೆ, ಎಲ್ಲ ಡಿಪಾರ್ಟ್ಮೆಂಟ್ನ ಎಲ್ಲ ಲೇಬರ್ಸ್ಗೂ ಕೂಡ, ಎಲ್ಲ ಎಂಪ್ಲಾಯೀಸ್ಗೂ ಕೂಡ ಏನಾಗುತ್ತೆ, ಕಾಫಿ ಮತ್ತು ಟೀ ಹೋಗುತ್ತೆ, ರೈಟ್? ಕಡೆಯಲ್ಲಿ ಈ ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಇಷ್ಟು ಕಾಫಿ ಕುಡಿದು ಇವರು ಪ್ರೊಡ್ಯೂಸ್ ಮಾಡಿದ್ರು, ಈ ಪ್ರಾಡಕ್ಟ್ಗೆ ಇಷ್ಟು ಮಾತ್ರ ಖರ್ಚಾಯಿತು ಅಂತ ಆ ಕಾಫಿ ಖರ್ಚೇನಿದೆ ಅಥವಾ ಫುಡ್ ಖರ್ಚೇನಿದೆ ನಮ್ಮ ಕೈಯಲ್ಲಿ ಐಡೆಂಟಿಫೈ ಮಾಡೋದಕ್ಕಾಗುತ್ತಾ? No, we cannot identify. So here they are saying it also includes the services which cannot be conveniently charged to this specific cost unit. Alternatively, the overheads are all expenses other than the direct expenses. On the other hand, ಇನ್ನೊಂದು ರೀತಿ ಹೇಳಬೇಕು ಅಂತಂದರೆ, ಡೈರೆಕ್ಟ್ ಎಕ್ಸ್ಪೆನ್ಸಸ್ನ ಬಿಟ್ಟು ಆಗುವಂಥ ಬೇರೆ ಎಲ್ಲ ಎಕ್ಸ್ಪೆನ್ಸಸ್ನ ನಾವೇನಂತ ಕರಿಬಹುದು? ಓವರ್ ಹೆಡ್ಸ್ ಅಂತ ಕರಿಬಹುದು. From this definition, it is clear that overheads are the costs or expenses that cannot be conveniently identified with or attributed to any particular cost center or cost unit. Here cost center ಅಂತ ಅಂದರೆ ಏನಂತ ಅರ್ಥ? ಒಂದು ಡಿಪಾರ್ಟ್ಮೆಂಟ್ ಅಂತ ಅರ್ಥ. ಕಾಸ್ಟ್ ಯೂನಿಟ್ ಅಂತ ಅಂದರೆ ಒಂದು ಪ್ರಾಡಕ್ಟ್ ಅಂತ ಅರ್ಥ. ಸೊ ಯಾವುದೇ ಒಂದು ಎಕ್ಸ್ಪೆನ್ಸಸ್ಸು ಐದರ್ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟಲ್ಲೇ ಖರ್ಚಾಗಿದೆ ಅಥವಾ ಪರ್ಟಿಕ್ಯುಲರ್ ಒಂದು ಪ್ರಾಡಕ್ಟ್ಗೋಸ್ಕರನೇ ಖರ್ಚಾಗಿದೆ ಅಂತ ನಮ್ಮ ಕೈಲಿ ಐಡೆಂಟಿಫೈ ಮಾಡೋಕ್ಕೆ ಆಗಲಿಲ್ಲ ಅಂತ ಅಂದರೆ, ಮೊದಲನೇದಾಗಿ ಅಂತಹ ಖರ್ಚನ್ನು ನಾವೇನು ಮಾಡೋಕ್ಕಾಗಲ್ಲ, ಆ ಪರ್ಟಿಕ್ಯುಲರ್ ಪ್ರಾಡಕ್ಟ್ಗೆ ಅಥವಾ ಡಿಪಾರ್ಟ್ಮೆಂಟ್ಗೆ ನಾವು ಚಾರ್ಜ್ ಮಾಡೋದಕ್ಕೆ ಅಥವಾ ಅಲೋಕೇಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಖರ್ಚನ್ನು ನಾವೇನು ಮಾಡಬೇಕು? ಅಪೋರ್ಷನ್ ಮಾಡಬೇಕು ಅಥವಾ ಅಬ್ಸಾರ್ಬ್ ಮಾಡಬೇಕು, ಅಂದರೆ ಹಂಚಬೇಕಾಗತ್ತೆ. ಇಂತಹ ಒಂದು ಹಂಚಬೇಕಾದಂತಹ ಒಂದು ಈ ಎಕ್ಸ್ಪೆನ್ಸ್ ಏನಿದೆ ಇದನ್ನು ನಾವೇನಂತ ಕರಿತೀವಿ? ಓವರ್ ಹೆಡ್ಸ್ ಅಂತ ಕರಿತೀವಿ. ಲೆಟ್ ಮೀ ಗಿವ್ ಯು ಆನ್ ಎಕ್ಸಾಂಪಲ್. ಸೇ ಫಾರ್ ಎಕ್ಸಾಂಪಲ್, ನೀವು ಒಂದು 3 ಜನ ಫ್ರೆಂಡ್ಸು ಡಿನ್ನರ್ಗೆ ಅಂತ ಹೊರಗಡೆ ಹೋಗಿದ್ದೀರಾ ಅಂತ ಇಮ್ಯಾಜಿನ್ ಮಾಡಿ. ಒಬ್ಬರು ಏನು ಆರ್ಡ್ರ್ ಮಾಡ್ತಾರೆ ಅಂದರೆ ಮಸಾಲೆ ದೋಸೆ ಆರ್ಡ್ರ್ ಮಾಡ್ತಾರೆ, ಇನ್ನೊಬ್ಬರು ಪಲಾವ್ ಆರ್ಡ್ರ್ ಮಾಡ್ತಾರೆ, ಮೂರನೇವರು ರೋಟಿನ ಆರ್ಡ್ರ್ ಮಾಡ್ತಾರೆ. ಈಗ ಆಬ್ವಿಯಸ್ಲಿ ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ರು ಮಸಾಲೆ ದೋಸೆದು ದುಡ್ಡು ಕೊಡ್ತಾರೆ, ರೋಟಿನ ಆರ್ಡ್ರ್ ಮಾಡಿದ್ರು ರೋಟಿ ದುಡ್ಡು ಕೊಡ್ತಾರೆ, ಪಲಾವ್ನ ಆರ್ಡ್ರ್ ಮಾಡ್ತಾರೆ ಅವ್ರವ್ರ ದುಡ್ಡು ಅವರೇ ಕೊಡ್ತಾರೆ, ರೈಟ್? ಬಿಕಾಸ್ ಅದನ್ನು ಯಾರು ತಿಂತಾರೆ ಅಂತ ಐಡೆಂಟಿಫೈ ಮಾಡ್ಬೋದು, ಅವರಿಂದ ದುಡ್ಡನ್ನು ತೊಗೋಬಹುದು. ಈ 3 ಜನ ಫ್ರೆಂಡ್ಸ್ ಅವರಿಂದ ಏನು ಮಾಡ್ತಾರೆ, ಇನ್ ಬಿಟ್ವೀನ್ ಆ ಫುಡ್ ಸಪ್ಲೈ ಆಗೋದಕ್ಕೂ ಮುಂಚೆ ಯಾವುದೋ ಒಂದು ಸ್ಟಾರ್ಟರ್ನ ಆರ್ಡ್ರ್ ಮಾಡಿದ್ದಾರೆ ಅಂತ ಇಮ್ಯಾಜಿನ್ ಮಾಡಿ. ಈ ಸ್ಟಾರ್ಟರ್ ಬಂದ ತಕ್ಷಣ ಏನು ಮಾಡ್ತಾರೆ, 3 ಜನ ಫ್ರೆಂಡ್ಸು ಎಲ್ಲರೂ ಕೂಡ ಒಂದೊಂದು ಸ್ಪೂನ್ನ ತೊಗೊಂಡು ಗ್ರ್ಯಾಬ್ ಮಾಡಿ ಮಾತಾಡ್ತಾ ಆ ಒಂದು ಕಂಪ್ಲೀಟ್ ಪ್ಲೇಟ್ನ ಖಾಲಿ ಮಾಡ್ತಾರೆ. ಇವಾಗ ಹೇಳಿ, ಈ ಪರ್ಟಿಕ್ಯುಲರ್ ಸ್ಟಾರ್ಟರ್ನ ಯಾರು ಆರ್ಡ್ರ್ ಮಾಡಿದ್ದು, ಯಾರು ತಿಂದಿದ್ದು? ಯಾರಾದರೂ ಒಬ್ಬರು ದುಡ್ಡನ್ನು ಕೊಡಬೇಕು ಅಂತ ಅಂದರೆ 3 ಜನದಲ್ಲಿ ಐಡೆಂಟಿಫೈ ಮಾಡೋದಕ್ಕಾಗತ್ತಾ? ಆಗೋದಿಲ್ಲ. ಯಾಕಂದರೆ ಎಲ್ಲರೂ ತಿಂದಿದ್ದಾರೆ, ಆರ್ಡ್ರ್ ಮಾಡಿದ್ದಾರೆ ಆಗಿರ್ಬೋದು, ತಿನ್ನೋದು ಮಾತ್ರ ಎಲ್ಲರೂ ತಿಂದಿರೋ ಸ್ಟಾರ್ಟರು. ಸೊ ಇಂತಹ ಒಂದು ಎಕ್ಸ್ಪೆನ್ಸ್ ಏನಿದೆ, ಪರ್ಟಿಕ್ಯುಲರ್ ಸ್ಟಾರ್ಟರ್ ಎಕ್ಸ್ಪೆನ್ಸ್ ಏನಿದೆ, ಇದನ್ನು ಯಾರ ಒಬ್ಬರಿಗೆ ಅಥವಾ ಒಬ್ಬರಿಗೆ ಅಂತ ಹೇಳಿ ನಾವು ಐಡೆಂಟಿಫೈ ಮಾಡೋದಕ್ಕಾಗಲ್ಲ. ಇವರೇ ದುಡ್ಡು ಕೊಡಬೇಕು ಅಂತ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಆದ್ದರಿಂದ ಯಾರೋ ಒಬ್ಬ ಪರ್ಟಿಕ್ಯುಲರ್ ಪರ್ಸನ್ಗೆ ನಾವು ಅದನ್ನು ಚಾರ್ಜ್ ಕೂಡ ಮಾಡೋದಕ್ಕಾಗಲ್ಲ. ಬಟ್ ಬಿಲ್ ಬಂದಾಗ ಈ ಸ್ಟಾರ್ಟರ್ದು ಬಿಲ್ ಮಾತ್ರ ಏನು ಮಾಡಬೇಕಾಗುತ್ತೆ, 3 ಜನ ಹಂಚ್ಕೊಂಡು ದುಡ್ಡನ್ನು ಕೊಡಬೇಕಾಗುತ್ತೆ, ರೈಟ್? ಸೊ ಈ ಥರ ಯಾರದ್ದು ಅಥವಾ ಯಾರಿಂದ ಖರ್ಚಾಗಿದೆ ಅಂತ ಐಡೆಂಟಿಫೈ ಮಾಡೋಕ್ಕಾಗ್ದಿರಾ ಅಥವಾ ಯಾವ ಒಬ್ಬರಿಗೆ ಇದನ್ನು ಚಾರ್ಜು ಕೂಡ ಮಾಡೋಕ್ಕಾಗ್ದಿರಾ ಬರೀ ಡಿಸ್ಟ್ರಿಬ್ಯೂಟ್ ಮಾಡಿ ದುಡ್ಡನ್ನು ಕಲೆಕ್ಟ್ ಮಾಡ್ತೀವಲ್ಲ, ಇಂತಹ ಖರ್ಚನ್ನು ನಾವೇನಂತ ಕರಿತೀವಿ ಅಂದರೆ ಓವರ್ ಹೆಡ್ಸ್ ಅಂತ ಕರಿತೀವಿ, ರೈಟ್? ದಿಸ್ ಸೇಮ್ ಕ್ಯಾನ್ ಬಿ ಐಡೆಂಟಿಫೈಡ್ ಫ್ರಮ್ ದಿ ಅಬೋವ್ ಡೆಫಿನೇಷನ್.
From the above definition, it is clear that the costs or expenses that cannot be conveniently identified with or attributed to a particular cost center or cost unit. ಅಂದರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಕಾಸ್ಟ್ ಸೆಂಟರ್ ಅಥವಾ ಕಾಸ್ಟ್ ಯೂನಿಟ್ಗೆ ಇದನ್ನ ಐಡೆಂಟಿಫೈ ಮಾಡೋದಕ್ಕಾಗಲ್ಲ. ಅಂದರೆ ಇವರಿಂದನೇ ಖರ್ಚಾಯಿತು ಅಂತ ಅಟ್ರಿಬ್ಯೂಟ್ ಆಗಿದೆ ಅಂತ ಐಡೆಂಟಿಫೈ ಮಾಡೋದಕ್ಕಾಗಲ್ಲ. ಆದ್ದರಿಂದ ಏನು ಮಾಡೋಕ್ಕಾಗಲ್ಲ, ಇದನ್ನು ಅವ್ರಿಗೆ ಅಲೋಕೇಟ್ ಮಾಡೋಕ್ಕಾಗಲ್ಲ. ಅಂದರೆ ಅವ್ರಿಗೆ ಇದನ್ನು ನಾವು ಚಾರ್ಜ್ ಮಾಡೋಕ್ಕಾಗಲ್ಲ. ಆ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಅಥವಾ ಜಾಬ್ಗೆ ಅಂತಲೇ ಅದನ್ನು ಚಾರ್ಜ್ ಮಾಡೋಕ್ಕಾಗಲ್ಲ. ಆದ್ದರಿಂದ ಇದು ನಾವೇನು ಮಾಡಬಹುದು, ಐದರ್ ಅ ಪೋರ್ಷನ್ ಅಥವಾ ಅಬ್ಸಾರ್ಬ್ ಅಂದರೆ ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡಬಹುದು 2-3 ಪ್ರಾಡಕ್ಟ್ಗೆ ಅಥವಾ ಡಿಪಾರ್ಟ್ಮೆಂಟ್ಗೆ. ಇಂತಹ ಒಂದು ಎಕ್ಸ್ಪೆನ್ಸ್ನ ನಾವೇನಂತ ಕರಿತೀವಿ, ವಿ ಕಾಲ್ ಇಟ್ ಆಸ್ ಓವರ್ ಹೆಡ್ಸ್. ಆ್ಯಂಡ್ ಫೈನಲಿ, ಇನ್ ಶಾರ್ಟ್, ದಿ ಅಗ್ರಿಗೇಟ್ ಆರ್ ಟೋಟಲ್ ಆಫ್ indirect material cost, indirect labor cost and indirect expenses is known as overheads. ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಳಿ, ಓವರ್ಹೆಡ್ ಅಂದರೆ ಏನು? ಇಟ್ ಈಸ್ ದಿ ಅಗ್ರಿಗೇಟ್ ಆರ್ ಸಮ್ ಟೋಟಲ್ ಆಫ್ indirect material cost, indirect labor cost and indirect expenses. Now let us move on to the next slide or the next part of this session, that is ಕಲೆಕ್ಷನ್ ಆರ್ ಅಕ್ಯುಮುಲೇಷನ್ ಆಫ್ ಓವರ್ ಹೆಡ್ಸ್. ಅಂತಂದರೆ ಆಯಿತು, ಬಿಸ್ನೆಸ್ನಲ್ಲಿ ಈ ರೀತಿಯಾದಂಥ ಇಂಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್, ಇಂಡೈರೆಕ್ಟ್ ಲೇಬರ್ ಕಾಸ್ಟ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಇರುತ್ತೆ, ಇದನ್ನು ನಾವು ಓವರ್ ಹೆಡ್ ಅಂತ ಕರಿತೀವಿ ಅಂತ ನಮ್ಗೆ ಗೊತ್ತಾಯಿತು. ಆದರೆ ಕಾಸ್ಟ್ ಶೀಟ್ ಮಾಡುವಂಥ ಸಂದರ್ಭದಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಇಂಡೈರೆಕ್ಟ್ ಕಾಸ್ಟ್ ಆಗಿದೆ ಅಂತ ಇದ್ರ ಬಗ್ಗೆ ಇನ್ಫಾರ್ಮೇಷನ್ನ ಹೇಗೆ ಕಲೆಕ್ಟ್ ಮಾಡೋದು ಅಂತ ಕೇಳಿದ್ರೆ, ಮೊದಲನೇದಾಗಿ ವಿ ವಿಲ್ ಟೇಕ್ ದಿ ಫಸ್ಟ್ ಎಲಿಮೆಂಟ್, ದಟ್ ಈಸ್ ಮೆಟೀರಿಯಲ್. ಮೆಟೀರಿಯಲ್ಲು ಅಂದರೆ ಇಂಡೈರೆಕ್ಟ್ ಮೆಟೀರಿಯಲ್ಲು ಎಷ್ಟು ಖರ್ಚಾಗಿದೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಯಾವುದೇ ಒಂದು ಬಿಸ್ನೆಸ್ನ ನಾವು ತೊಗೊಂಡ್ರು, ಆ ಒಂದು ಬಿಸ್ನೆಸ್ ಅಥವಾ ಫರ್ಮ್ಗೆ ಬೇಕಾದಂಥ ಮೆಟೀರಿಯಲ್ಸ್ನೆಲ್ಲ ಏನು ಮಾಡ್ತಾರೆ, ಮುಂಚಿತವಾಗಿ ಪರ್ಚೇಸ್ ಮಾಡಿ ತೊಗೊಂಡು ಬಂದು ಒಂದು ಕಡೆ ಅದನ್ನು ಸೇಫಾಗಿ ಸ್ಟೋರ್ ಮಾಡ್ತಾರೆ. ಆ್ಯಂಡ್ ವಿ ಕಾಲ್ ಇಟ್ ಆಸ್ ಸ್ಟೋರ್ಸ್. ಮೇ ಬಿ ಇನ್ ದಿ ಪ್ರೀವಿಯಸ್ ಸೆಮಿಸ್ಟರ್ ಯು ಪೀಪಲ್ ಹ್ಯಾವ್ ಲರ್ನ್ಡ್ ಅಬೌಟ್ ದಿ ಸ್ಟೋರ್ಸ್ ಆ್ಯಂಡ್ ಸ್ಟೋರ್ಸ್ ಲೆಡ್ಜರ್ ಅಕೌಂಟ್, ಸ್ಟೋರ್ ಕೀಪರ್ ಎಕ್ಸೆಟ್ರಾ, ರೈಟ್? ಸೊ ಅಲ್ಲಿ ತಂದು ಸ್ಟೋರ್ ಮಾಡ್ತಾರೆ. ಅಲ್ಲಿಂದ ಎಷ್ಟು ಇಂಡೈರೆಕ್ಟ್ ಮೆಟೀರಿಯಲ್ಲು ಉಪಯೋಗ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತಂದರೆ, ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಇಂಡೈರೆಕ್ಟ್ ಮೆಟೀರಿಯಲ್ನ ತೊಗೊಳ್ಳೋದಕ್ಕೂ ಮುಂಚೆ, ಅಂದರೆ ನಾಟ್ ಓನ್ಲಿ ಇಂಡೈರೆಕ್ಟ್ ಮೆಟೀರಿಯಲ್ನ ಸ್ಟೋರ್ಸಿಂದ ತೊಗೊಂಡು ಹೋಗಬೇಕಂದ್ರೆ ಮುಂಚೆ ಒಂದು ರಿಕ್ವೆಸ್ಟ್ ಲೆಟರ್ನ ಕೊಡಬೇಕು. ಅದನ್ನು ನಾವು ಏನಂತ ಕರಿತೀವಿ ಅಂದರೆ ಮೆಟೀರಿಯಲ್ ರಿಕ್ವೆಸಿಷನ್ ಲೆಟರ್ ಅಂತ ಕರಿತೀವಿ. ಸೊ ಈ ಮೆಟೀರಿಯಲ್ ರಿಕ್ವೆಸಿಷನ್ ಲೆಟರ್ನ ನೋಡಿ ಅದಕ್ಕೆ ರಿಟರ್ನ್ ಆಗಿ ಅವ್ರಿಗೆ ಬೇಕಾಗಿರೋಂಥ ಮೆಟೀರಿಯಲ್ಸ್ನ ಅವರು ಸಪ್ಲೈ ಮಾಡ್ತಾರೆ. ಸೊ ದಟ್ ಈಸ್ ದಿ ಫಸ್ಟ್ document through which we can get the overhead information. I mean indirect material ಎಷ್ಟು ಖರ್ಚಾಯಿತು ಅಂತ ಒಂದು ತಿಳ್ಕೊಬೋದು. ಎರಡನೇದಾಗಿ ಫಾರ್ ಎಕ್ಸಾಂಪಲ್ ಕೆಲವೊಂದು ಬೇಕಾದಂಥ ಮೆಟೀರಿಯಲ್ಸು ಸ್ಟೋರ್ಸಲ್ಲಿ ಇಲ್ಲ ಅಂತ ಅಂದ್ಕೊಳ್ಳಿ. ಅವ್ರೇನು ಮಾಡ್ತಾರೆ, ಆ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟವ್ರು ಹೋಗಿ ಹೊರಗಡೆಯಿಂದ ಪರ್ಚೇಸ್ ಮಾಡ್ಕೊಂಡಿರ್ತಾರೆ. ಸೊ ಈ ಹೊರಗಡೆಯಿಂದ ಪರ್ಚೇಸ್ ಮಾಡಿರೋಂಥ ಮೆಟೀರಿಯಲ್ಸ್ ಬಗ್ಗೆ ನಮ್ಗೆ ಇನ್ಫಾರ್ಮೇಷನ್ ಎಲ್ಲಿ ಸಿಗುತ್ತೆ ಅಂದರೆ ಇನ್ವಾಯ್ಸಸ್ ಆ್ಯಂಡ್ ಪರ್ಚೇಸ್ ಜರ್ನಲ್ಸಲ್ಲಿ ಸಿಗುತ್ತೆ. ಸೊ these are the first 2 important documents relating to indirect material. So the first one is stores or material requisitions. The details relating to the indirect materials such as oils, soaps, grease, cotton waste, brushes, etc. are drawn or issued from stores, are collected or obtained from the stores requisitions or material requisitions. So as I told you before, all these materials are issued to the various departments only against a particular documents, and the name of such document is stores or material requisition note. That is the first document. Second one is the details relating to the indirect materials which do not pass through the stores. That is the materials which are not requisitioned by the storekeeper but are directly requisitioned by any of the departments requiring them are collected from invoices and purchase journal. ಅಂದರೆ ಯಾವ ಒಂದು ಇಂಡೈರೆಕ್ಟ್ ಮೆಟೀರಿಯಲ್ಸು ಸ್ಟೋರ್ಸಿಂದ ಇಶ್ಯೂ ಆಗ್ದಿರಾ ಅಥವಾ ಸ್ಟೋರ್ಸಿಂದ ಸಪ್ಲೈ ಆಗ್ದಿರಾ ಆ ಒಂದು ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಹೆಡ್ ಹೋಗಿ ಅಥವಾ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟಿಂದ ಡೈರೆಕ್ಟಾಗಿ ಪರ್ಚೇಸ್ ಆಗಿದೆಯೋ ಅಂತಹ ಮೆಟೀರಿಯಲ್ಸ್ ಬಗ್ಗೆ ಇನ್ಫಾರ್ಮೇಷನ್ ನಮ್ಗೆ ಎಲ್ಲಿ ಸಿಗುತ್ತೆ, ವಿಲ್ ಗೆಟ್ ಇಟ್ ಫ್ರಮ್ ಇನ್ವಾಯ್ಸಸ್ ಆ್ಯಂಡ್ ಪರ್ಚೇಸ್ ಜರ್ನಲ್ಸ್. Then let us move on to the second element. The second element is wages or labor, right? ಸೊ ಈ ದಿನಗೂಲಿ ಕಾರ್ಮಿಕರು ಏನಿರ್ತಾರೆ, ಪ್ರತಿದಿನ ಬಂದು ಕೆಲಸ ಮಾಡುವಂಥ ಸ್ವೀಪರ್ಸ್ ಆಗಿರ್ಬೋದು, ಸರ್ವಿಸ್ ಡಿಪಾರ್ಟ್ಮೆಂಟ್ ಪೀಪಲ್ ಆಗಿರ್ಬೋದು, ಅವರಿಗೆ ಪೇ ಮಾಡುವಂಥ ವೇಜ್ ಏನಿದೆ ಇದನ್ನು ನಾವು ವೇಜ್ ಅನಾಲಿಸಿಸ್ ಶೀಟ್ನಲ್ಲಿ ನೋಡಬಹುದು. ಹಾಗೆಯೇ ಪ್ರತಿದಿನ
ಆಫೀಸಲ್ಲಿ ಬಂದು ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಮಾಡುವಂಥ ಎಂಪ್ಲಾಯೀಸ್ಗೆ, ಸ್ಟಾಫ್ಗೆ ನಾವೇನು ಕೊಡ್ತೀವಿ, ಸ್ಯಾಲರಿ ಕೊಡ್ತೀವಿ. ಸೊ ಅವರ ಸ್ಯಾಲರಿಗೆ ಎಷ್ಟು ಅಮೌಂಟ್ ಎಕ್ಸ್ಪೆಂಡಿಚರ್ ಆಗಿದೆ ಅನ್ನೋದನ್ನು ನಾವೆಲ್ಲಿ ನೋಡ್ಬೋದು ಅಂತಂದರೆ ಪೇರೋಲ್ಸಿಂದ ಅಥವಾ ಸ್ಯಾಲರಿ ಬಿಲ್ಸಿಂದ ನೋಡಬಹುದು. ಇನ್ನು ಮೂರನೇ ರೀತಿ, ಕೆಲವೊಂದು ಕೆಲಸಗಳು ಏನು ಮಾಡ್ತೀವಿ ಅಂದರೆ ನಾವು ಯಾವಾಗಲೂ ಅಂದರೆ ವೇಜಸ್ನ ಕೊಟ್ಟಾಗಲಿ ಅಥವಾ ಸ್ಯಾಲ್ರಿ ಕೊಟ್ಟಾಗಲಿ ಕೆಲವನ್ನ ಕೆಲಸಕ್ಕೆ ತೊಗೊಂಡಿರಲ್ಲ. ಆ ಪರ್ಟಿಕ್ಯುಲರ್ ಕೆಲಸಕ್ಕೆ ಮಾತ್ರ, ಒಂದು ಪರ್ಟಿಕ್ಯುಲರ್ ಸರ್ವಿಸ್ನ ತೊಗೊಳಕ್ಕೆ ಮಾತ್ರ ಕೆಲವೊಂದು ಏನಂತ ಹೇಳ್ತೀವಿ, ಲೇಬರ್ನ ಕರೆಸ್ಕೊಂಡು ಒಂದು ಪಾರ್ಟ್ ಟೈಮ್ ಕೆಲಸ ಮಾಡಿಸ್ಕೊಂಡು ಕಳಿಸ್ತೀವಲ್ಲ, ಇಂಥವ್ರಿಗೆ ನಾವು ಕೊಟ್ಟಿರುವಂಥ ಅಮೌಂಟ್ ಏನಿದೆ ಇದನ್ನು ನಾವು ಎಕ್ಸ್ಪೆನ್ಸ್ ವೋಚರ್ಸ್ನಲ್ಲಿ ನೋಡಬಹುದು. ಸೇ ಫಾರ್ ಎಕ್ಸಾಂಪಲ್ ಪೇಂಟರ್ಸ್ ಅಥವಾ ಯಾವುದೋ ಒಂದು ಇನ್ಸ್ಟಾಲೇಷನ್ಗೋಸ್ಕರ ಬರುವಂಥ ಒಬ್ಬ ಸ್ಪೆಷಲ್ ಎಂಪ್ಲಾಯಿ ಆಗಿರ್ಬೋದು. ಏನು ಮಾಡ್ತೀವಿ, ಪ್ರತಿದಿನ ಒಬ್ಬ ಪೇಂಟರ್ನ ಕೆಲಸಕ್ಕೆ ಇಟ್ಕೊಂಡು ವರ್ಷ ಪೂರ್ತಿ ಅವರಿಗೆ ಸಂಬಳ ಕೊಟ್ಕೊಂಡು ಇರ್ತೀವ? ಇಲ್ಲ. ಮೇ ಬಿ ಯಾವಾಗಾದರೂ ಒಂದು ಪರ್ಟಿಕ್ಯುಲರ್ ರೂಮ್ಗೆ ಯಾವಾಗ ನಮಗೆ ಪೇಂಟಿಂಗ್ ಬೇಕಾಗುತ್ತೆ ಅವತ್ತು ಅವ್ರನ್ನ ಕರೆಸ್ಕೊಂಡು ಅವ್ರ ಹತ್ರ ಸರ್ವಿಸ್ನ ತೊಗೊಂಡು ಅವ್ರಿಗೆ ದುಡ್ಡನ್ನ ಕೊಟ್ಟು ಕಳಿಸ್ತೀವಿ ಅಲ್ವಾ. ಸಿಮಿಲರ್ಲಿ ಪ್ಲ್ಯಾಂಟ್ ಆ್ಯಂಡ್ ಮಿಷಿನ್ನ ಇನ್ಸ್ಟಾಲೇಷನ್ ಅಷ್ಟೇ, ಪ್ರತಿದಿನ ಯಾರೂ ಇನ್ಸ್ಟಾಲ್ ಮಾಡಲ್ಲ, ಲೈಫ್ ಟೈಮಲ್ಲಿ ಒಂದು ಸತಿ ಇನ್ಸ್ಟಾಲೇಷನ್ ಆಗುತ್ತೆ, ರೈಟ್. ಅಂಥ ಸಂದರ್ಭದಲ್ಲಿ ಬಂದು ಹೆಲ್ಪ್ ಮಾಡುವಂಥ ಜನರೇನಿದ್ದಾರೆ ಅವ್ರನ್ನ ಸಂಬಳ ಕೊಟ್ಟು ವರ್ಷ ಪೂರ್ತಿ ಆಫೀಸಲ್ಲಿ ಫ್ಯಾಕ್ಟ್ರಿಯಲ್ಲಿ ಕೆಲಸಕ್ಕೆ ಇಟ್ಕೊಳ್ಳೋದಿಲ್ಲ. ಅವ್ರಿಗೆಲ್ಲ ಒನ್ ಟೈಮ್ ಜಾಬ್ ಅಷ್ಟೇ, ಒಂದಿನ ಬಂದು ಸರ್ವಿಸ್ ಕೊಟ್ಟು ಅಥವಾ ಒಂದೆರಡು ದಿನ ಬಂದು ಸರ್ವಿಸ್ ಕೊಟ್ಟು ದುಡ್ಡನ್ನು ತೊಗೊಂಡು ಹೋಗ್ತಾರೆ. ಈ ಥರದವ್ರಿಗೆ ನಾವು ಕೊಡುವಂಥ ಅಂದರೆ ಪೇಮೆಂಟ್ ಏನಿದೆ ಇದು ನಮ್ಗೆ ಎಲ್ಲಿ ಸಿಗುತ್ತೆ, ವಿಲ್ ಗೆಟ್ ಇನ್ ಎಕ್ಸ್ಪೆನ್ಸ್ ವೋಚರ್ಸ್, ರೈಟ್. ದಿ ಡೀಟೇಲ್ಸ್ ರಿಲೇಟಿಂಗ್ ಟು ದಿ ಇಂಡೈರೆಕ್ಟ್ ವೇಜಸ್ ಸಚ್ ಆಸ್ ವೇಜಸ್ ಆಫ್ ಸ್ವೀಪರ್ಸ್, wages of service departments, fringe benefits of workers, etc. are collected from wage analysis sheets, whereas the details relating to the salary of staff other than those indirect workers whose remuneration which is not recorded in the wage analysis sheet are collected from payrolls. ಅಂದರೆ ಹಂಗಂದರೆ ಇಂಡೈರೆಕ್ಟ್ ವರ್ಕರ್ ಸ್ಟಾಫ್ಗೆ ಏನು ರೆಮ್ಯುನರೇಷನ್ ಕೊಡ್ತೀವಿ, ಅದು ಸ್ಯಾಲ್ರಿ ಯಾರು ಕೊಡ್ತೀವಿ ಅವರ ಸ್ಯಾಲ್ರಿ ಬಗ್ಗೆ ಡೀಟೇಲ್ಸ್ ಎಲ್ಲಿ ಸಿಗುತ್ತೆ, ನಮಗೆ ಪೇರೋಲ್ಸಲ್ಲಿ ಸಿಗುತ್ತೆ. ಆ್ಯಂಡ್ ಈ ಸ್ಯಾಲ್ರಿ ಡೀಟೇಲ್ಸ್ ನಮಗೆ ವೇಜ್ ಅನಾಲಿಸಿಸ್ ಶೀಟಲ್ಲಿ ನಮಗೆ ಸಿಗೋದಿಲ್ಲ. ದೇರ್ಫೋರ್ ಯಾರ ರೆಮ್ಯುನರೇಷನ್ ನಮಗೆ ವೇಜಸ್ ಅನಾಲಿಸಿಸ್ ಶೀಟ್ನಲ್ಲಿ ಸಿಗಲ್ವೋ ಅವರ ರೆಮ್ಯುನರೇಷನ್ ಬಗ್ಗೆ ಇನ್ಫಾರ್ಮೇಷನ್ ನಮಗೆ ಎಲ್ಲಿ ಸಿಗುತ್ತೆ, ವಿಲ್ ಗೆಟ್ ಇನ್ ಪೇ ಬಿಲ್ಸ್ ಆರ್ ಪೇರೋಲ್ಸ್. ಆ್ಯಂಡ್ ಫೈನಲಿ ದಿ ಡೀಟೇಲ್ಸ್ ರಿಲೇಟಿಂಗ್ ಟು ದಿ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ for the service rendered by the outside parties are obtained from the expense vouchers. As I told you before, ಒನ್ ಟೈಮ್ ಸರ್ವಿಸ್ನ ಪ್ರೊವೈಡ್ ಮಾಡೋಕ್ಕೆ ಬರುವಂಥ ಔಟ್ಸೈಡರ್ಸ್ಗೆ ನಾವು ಕೊಟ್ಟಿರುವಂಥ ಹಣ, ಆ ಎಕ್ಸ್ಪೆನ್ಸ್ ಬಗ್ಗೆ ಇನ್ಫಾರ್ಮೇಷನ್ ನಮಗೆ ಸಿಗುತ್ತೆ, ವಿ ಗೆಟ್ ಇನ್ ಎಕ್ಸ್ಪೆನ್ಸ್ ವೋಚರ್. ನೆಕ್ಸ್ಟ್, ಅದರ್ ದ್ಯಾನ್ ದಿಸ್ ಕೆಲವೊಂದಷ್ಟು ಎಕ್ಸ್ಪೆನ್ಸಸ್ ಇರುತ್ತೆ, ಹೌದಾ. ಆ ಸಣ್ಣ ಪುಟ್ಟ ಎಕ್ಸ್ಪೆನ್ಸಸ್ ಏನಿರುತ್ತೆ ಅಂತ ಅಂದರೆ ಕ್ಯಾಶಲ್ಲಿ ಡೀಲ್ ಮಾಡುವಂಥ ಸಣ್ಣ ಪುಟ್ಟ ಎಕ್ಸ್ಪೆನ್ಸಸ್ನ ನಾವು ಎಲ್ಲಿ ನೋಡಬಹುದು ಅಂತಂದರೆ ಪೆಟಿ ಕ್ಯಾಶ್ ಬುಕ್ನಲ್ಲಿ ನೋಡಬಹುದು. ಸೊ ಅದನ್ನು ಬಿಟ್ಟು ಇನ್ನೂ ಕೆಲವೊಂದು ಎಕ್ಸ್ಪೆನ್ಸಸ್ ಇರುತ್ತೆ, ಅಂದರೆ ನಿಜವಾಗ್ಲೂ ನೋಡಬೇಕು ಅಂದರೆ ಆ ಒಂದು ಎಕ್ಸ್ಪೆನ್ಸ್ಗೆ ನಾವು ದುಡ್ಡನ್ನು ಹೊರಗಡೆ ಕೊಡ್ತಾ ಇರೋದಿಲ್ಲ, ಆದರೂ ಸಹ ನಾವು ಕೆಲವೊಂದು ಅಡ್ಜಸ್ಟ್ಮೆಂಟ್ನ ಮಾಡ್ತೀವಿ. ಅಂಥ ಕೆಲವೊಂದು ಎಕ್ಸ್ಪೆನ್ಸಸ್ ಇದೆ, ಅದನ್ನು ನಾವು ಜರ್ನಲ್ ಎಂಟ್ರೀಸ್ ಇನ್ ದಿ ಜನರಲ್ ಜರ್ನಲಲ್ಲಿ ನೋಡಬಹುದು. ಆ್ಯಂಡ್ ಇನ್ನೂ ಫರ್ದರ್ ರಿಜಿಸ್ಟರ್ಸ್ ಮತ್ತು ಸ್ಪೆಷಲ್ ರಿಜಿಸ್ಟರ್ಸ್ ಮತ್ತು ರಿಪೋರ್ಟ್ಸಲ್ಲಿ ಅದನ್ನು ಬಿಟ್ಟು ಕೆಲವೊಂದು ಎಕ್ಸ್ಪೆನ್ಸಸ್ನ ಸಹ ನಾವು ನೋಡ್ಬೋದು. So to repeat it to you, coming to the expenses, indirect expenses information can be collected from the cash book, journal entries in general journal, and special registers and reports, right? So coming to the sixth point, the details relating to petty items of overhead for which the payments are made frequently are collected from the cash book or petty cash book. ಪ್ರತಿದಿನ ನಾವು ಕೆಲವೊಂದು ಮಾಡುವಂಥ ಸಣ್ಣ ಪುಟ್ಟ ಪೇಮೆಂಟ್ಸ್ ಇರುತ್ತಲ್ಲ, ಇಂಥ ಪೇಮೆಂಟ್ಸ್ ಬಗ್ಗೆ ಇನ್ಫಾರ್ಮೇಷನ್ ನಮಗೆ ಸಿಗುತ್ತೆ ಕ್ಯಾಶ್ ಬುಕ್ ಅಥವಾ ಪೆಟಿ ಕ್ಯಾಶ್ ಬುಕ್. ಮೇ ಬಿ ಆಫೀಸಲ್ಲಿ ಒಂದು ದೇವ್ರ ಫೋಟೋ ಇಟ್ಕೊಂಡು ಪ್ರತಿದಿನ ಅದಕ್ಕೆ ಹೂವು ಹಾಕಿ ಪೂಜೆ ಮಾಡ್ತಿರಬಹುದು. ಇದಕ್ಕೆ ಪ್ರತಿದಿನ ಆಗುವಂಥ ಖರ್ಚನ್ನ ನಾವೆಲ್ಲಿ ನೋಡ್ಬೋದು, ಈ ಪೆಟಿ ಕ್ಯಾಶ್ ಬುಕ್ನಲ್ಲಿ ನೋಡಬಹುದು. ನೆಕ್ಸ್ಟ್ ಒನ್, ದಿ ಡೀಟೇಲ್ಸ್ ರಿಲೇಟಿಂಗ್ ಟು ದಿ ಓವರ್ ಹೆಡ್ಸ್ ವಿಚ್ ಡು ನಾಟ್ ರಿಸಲ್ಟ್ ಇನ್ ಕ್ಯಾಶ್ outlay or outflow. Remember, which do not result in cash outlay but however need some adjustments such as notional rent. ಸ್ವಂತ ಬಿಲ್ಡಿಂಗೇ ಇರುತ್ತೆ, ಆದರೂ ಸಹ ನಾವು ಅಕೌಂಟ್ಸ್ನಲ್ಲಿ ತೋರಿಸ್ಬೇಕಾದ್ರೆ ರೆಂಟ್ ಪೇಯ್ಡ್ ಅಂತ ತೋರಿಸ್ತೀವಿ, ರೈಟ್. ಸೊ ದಟ್ಸ್ ಅ ನೋಷನಲ್ ರೆಂಟ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಓನರ್ದೆ, ಆತನಿಗೆ ಇಂಟ್ರೆಸ್ಟ್ ಕೊಟ್ಕೊಳ್ತಾನೆ ಅನ್ನೋದು. ಕೆಲವೊಂದು ಅಕ್ರ್ಯೂಡ್ ಎಕ್ಸ್ಪೆನ್ಸಸ್ ಅಂದರೆ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್. ನಿಮ್ಗೆ ಗೊತ್ತು, ಅಕ್ರ್ಯೂಡ್ ಎಕ್ಸ್ಪೆನ್ಸಸ್ ಅಂತ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ದಿ ಎಕ್ಸ್ಪೆನ್ಸಸ್ ವಿಚ್ ಈಸ್ ನಾಟ್ ಪೇಯ್ಡ್ ಇನ್ ದಿಸ್ ಪರ್ಟಿಕ್ಯುಲರ್ ಫಿನಾನ್ಷಿಯಲ್ ಇಯರ್
or which is yet to be paid. Prepaid expenses under which is already paid, which means we are not going to pay in this financial year, right, etc. All such information can be collected from the journal and journal entries in the general books or general journal. And coming to the last point, that is special registers and reports. The information relating to the expenses such as depreciation, scrap, postage, etc. can be collected from special registers or reports. ಅಂದರೆ ಯಾವುದೊಂದು ಪರ್ಟಿಕ್ಯುಲರ್ ಮೆಷಿನ್ ಅಥವಾ ಯಾವುದೊಂದು ಪರ್ಟಿಕ್ಯುಲರ್ ಇದಕ್ಕೆ ಸಂಬಂಧಪಟ್ಟಂತೆ ಅಥವಾ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ, ಸೇ ಫಾರ್ ಎಕ್ಸಾಂಪಲ್ ಒಂದು ಮೆಷಿನ್ಗೆ ನಾವು ತೊಗೊಂಡ್ರೆ ಅದಕ್ಕಾಗುವಂಥ ಡಿಪ್ರಿಸಿಯೇಷನ್ ಏನು, ಅದಕ್ಕಾಗುವಂಥ ರಿಪೇರ್ ಏನು, ಆ ಪರ್ಟಿಕ್ಯುಲರ್ ಇನ್ಫಾರ್ಮೇಷನ್ ಎಲ್ಲನೂ ಅದರದ್ದೇ ಅಂತ ಒಂದು ಸ್ಪೆಷಲ್ ರಿಜಿಸ್ಟರ್ನ ಮೇಂಟೈನ್ ಮಾಡಿರ್ತೀವಿ. ಅಲ್ಲಿ ನಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ನು ಸಿಗುತ್ತೆ. ಸೊ ದೀಸ್ ಆರ್ ದಿ 8 ಡಾಕ್ಯುಮೆಂಟ್ಸ್ ಆರ್ from where we can accumulate the overheads. The first two are relating to the material, that is stores or material requisition note. Second one is invoice or purchase journals, and the next three are relating to the labor. So the three are wage analysis sheet, salary or pay bills and payrolls, and expense vouchers, and finally last three are relating to the expenses. Coming to the petty or small expenses, we can see in the cash book or petty cash book. And coming to the those expenses for which there are no cash outflow or outlay, we can see it in journal entries in journal. And the finally relating to a particular machine or something like that, the depreciation etc. and scraps etc. can be ascertained from the special registers and reports. Thank you.